ಭಗವದ್ಗೀತೆಯ ಪುಸ್ತಕ ನಾನು ಯಾರು ಮುಂದಿನ ಭಾಗ. ಕೃಷ್ಣ ಅರ್ಜುನರ ನಡುವೆ ಇದ್ದ ಸಂಬಂಧವೇನು? ಪ್ರೀತಿಯ ಸಂಬಂಧ. ಅವರಿಬ್ಬರು ಸ್ನೇಹಿತರು. ನಾನು ಒಂದನ್ನು ಹೇಳಿದರೆ ನನ್ನ ಸ್ನೇಹಿತ ಮತ್ತೊಂದು ಹೇಳುತ್ತಾನೆ. ಅದರ ಬಗ್ಗೆ ಚರ್ಚೆ, ವಾದಗಳು ನಡೆಯುತ್ತವೆ. ಆದರೆ ಯಾವುದೇ ಸ್ಪಷ್ಟ ನಿರ್ಧಾರಕ್ಕೆ ನಾವು ಬರುವುದಿಲ್ಲ. ಕೊನೆಗೆ ಹತಾಶರಾಗಿ ನಿನಗೆ ಏನು ಬೇಕೋ ಅದನ್ನು ಮಾಡಿಕೋ ಎಂಬ ಸ್ಥಿತಿಗೆ ಬಂದು ಬಿಡುತ್ತೇವೆ. ಅದೇ ರೀತಿ ಯುದ್ಧ ಮಾಡಿರುವುದಕ್ಕೆ ಅರ್ಜುನ ಕೃಷ್ಣನ ಎದುರು ಬಹಳ ವಾದಗಳನ್ನ ಒಡ್ಡುತ್ತಾನೆ. ವಿರುದ್ಧ ಪಕ್ಷದಲ್ಲಿ ನನ್ನ ಸಂಬಂಧಿಕರು ಇದ್ದಾರೆ, ನನ್ನ ಗುರುಗಳಿದ್ದಾರೆ, ನಾನು ಅವರನ್ನ ಹೇಗೆ ಕೊಲ್ಲಲಿ? ಅವನು ಹೇಳುತ್ತಿರುವುದು ಸರಿಯಾಗಿಯೇ ಇದೆ ಅಲ್ಲವೇ? ಈಗ ನಿಮ್ಮ ಎದುರು ನಿಮ್ಮ ಸಂಬಂಧಿಕರು ಇದ್ದು ನೀವು ಅವರನ್ನ ಹೊಡೆಯಬೇಕು ಎಂದರೆ ನೀವು ಹೊಡೆಯುತ್ತೀರೇನು? ಅರ್ಜುನನ ನಿರಾಕರಣೆಯಲ್ಲಿ ಯಾವ ತಪ್ಪಿದೆ? ಗುರುಗಳಿದ್ದಾರೆ, ಹಿರಿಯರಿದ್ದಾರೆ, ಸಂಬಂಧಿಕರಿದ್ದಾರೆ, ಇವರೆಲ್ಲ ಕೊಲ್ಲುವುದು ಸರಿಯಲ್ಲ. ಕೃಷ್ಣ, ಇದು ಪಾಪ ಕಾರ್ಯ, ನಾನು ಯುದ್ಧ ಮಾಡುವುದಿಲ್ಲ ಎಂದು ಅರ್ಜುನ ಹೇಳುತ್ತಿದ್ದಾನೆ. ಬೇಕಾದಷ್ಟು ಕಾರಣಗಳನ್ನು ಒಡ್ಡಿದ ಅವನು ತಾನು ಯುದ್ಧ ಮಾಡುವುದಿಲ್ಲ ಎಂದನು. ಸಂಪೂರ್ಣ ಮೊದಲನೇ ಅಧ್ಯಾಯದ ಅರ್ಧದಿಂದ ಪ್ರಾರಂಭಿಸಿ 2ನೇ ಅಧ್ಯಾಯದ 6 ಶ್ಲೋಕಗಳ ತನಕ ಅರ್ಜುನ ಬೇರೆ ಬೇರೆ ಕಾರಣಗಳನ್ನ ಕೊಡುತ್ತಾನೆ. ಆದರೆ 2ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಅವನು ಕೃಷ್ಣನನ್ನ ಉದ್ದೇಶಿಸಿ, ಕೃಷ್ಣ, ಯುದ್ಧ ಮಾಡಬೇಕೋ ಮಾಡಬಾರದು ನನಗೆ ತಿಳಿಯುತ್ತಿಲ್ಲ ಎನ್ನುತ್ತಾನೆ. ಆಗ ಅವನು ಕೃಷ್ಣನಿಗೆ ಶರಣಾಗುತ್ತಾನೆ. ಯಚ್ಛೇಯ ಸ್ನಾನ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯ ಸ್ನೇಹಂ ಸಾಧಿಮಾಂ ತ್ವಾಂ ಪ್ರಪನ್ನನಂ. ಶ್ರೇಯಸ್ಸು ಮತ್ತು ಪ್ರೇಯಸ್ಸು ಎಂಬ 2 ಪದಗಳಿವೆ. ಶ್ರೇಯಸ್ಸು ಎಂದರೆ ಏನು? ಸಾಧಾರಣ ಒಂದು ಉದಾಹರಣೆಯನ್ನ ಕೊಡಬಹುದು. ಮಕ್ಕಳಿಗೆ ಅವಕಾಶ ಕೊಟ್ಟರೆ ಅವರು ಇಡೀ ದಿನ ಆಟವಾಡುತ್ತಾರೆ. ಶಾಲೆಗೆ ಹೋಗುವುದಕ್ಕೆ ಅವರಿಗೆ ಇಷ್ಟವಿರುವುದಿಲ್ಲ. ಮನೆಯಲ್ಲೇ ಕುಳಿತುಕೊಳ್ಳಿ, ಆಟ ಆಡಿಕೊಳ್ಳಿ ಎಂದರೆ ಅವರಿಗೆ ಸಂತೋಷ. ವಿದ್ಯಾಭ್ಯಾಸ ಇಲ್ಲದೆ ಸುಮ್ಮನೆ ಆಟ ಆಡುವುದು ಮಕ್ಕಳಿಗೆ ಪ್ರೇಯಸ್ಸು. ಇವರಿಗೆ ಅದರಿಂದ ಆನಂದ ಸಿಗುತ್ತದೆ. ತಂದೆ ತಾಯರಿಗೆ ಏನು ಯೋಚನೆ? ಏನಪ್ಪಾ ಇವನು ಶಾಲೆಗೆ ಹೋಗುತ್ತಿಲ್ಲ, ಇವನು ಏನು ಓದುತ್ತಾನೆ, ಮುಂದಿನ ಇವನ ಭವಿಷ್ಯವೇನು ಎಂಬುದು ಇದು ಶ್ರೇಯಸ್ಸಿನ ವಿಷಯ. ಬಹಳ ಚಾಕ್ಲೇಟ್ ತಿನ್ನುವುದು ಪ್ರೇಯಸ್ಸು, ಹಲ್ಲು ಹಾಳಾಗುತ್ತದೆ ಎನ್ನುವುದು ಶ್ರೇಯಸ್ಸಿನ ವಿಚಾರ. ಶ್ರೇಯಸ್ಸು ಎಂದರೆ ದೀರ್ಘಕಾಲದ ಉಳಿತು, ಪ್ರೇಯಸ್ಸು ಎಂದರೆ ತಾತ್ಕಾಲಿಕ ಸಂತೋಷ. ಹಾಗಾಗಿ ಅರ್ಜುನ ಕೃಷ್ಣನಿಗೆ ಯಶೇಹ ಸ್ಯಾನ ನಿಶ್ಚಿತಂ ಬ್ರೂಹಿ ತನ್ಮೆ ಎಂದ. ನಿಶ್ಚಿತಂ ಎಂದರೆ ನನಗೆ ಆಯ್ಕೆ ಕೊಡಬೇಡ, ನಾನು ಏನು ಮಾಡಬೇಕು ಎಂಬುದನ್ನು ನಿಶ್ಚಿತವಾಗಿ ಹೇಳು. ಏಕೆ ಶಿಷ್ಯ ಸ್ನೇಹಂ? ಇಲ್ಲಿಯ ತನಕ ಕೃಷ್ಣನೊಂದಿಗೆ ಅರ್ಜುನನ ಸಂಬಂಧವು ಸ್ನೇಹಮಯವಾಗಿತ್ತು. ಆದರೆ ಈಗ ಅವನು ನಾನು ನಿನ್ನ ಶಿಷ್ಯನಾಗಿದ್ದೇನೆ ಎನ್ನುತ್ತಿದ್ದಾನೆ. ಸಾಧಿಮಾಂ ತ್ವಾಂ ಪ್ರಪನ್ನನಂ ಎಂದರೆ ನಾನು ಈಗ ನಿನಗೆ ಶರಣಾಗತನಾಗಿರುವೆ, ನೀನು ನನಗೆ ಉಪದೇಶಿಸು ಎಂದು. ಅರ್ಜುನ ಕೃಷ್ಣನನ್ನು ತನ್ನ ಗುರುವಾಗಿ ಸ್ವೀಕರಿಸಿದ. ಗುರುಗಳು ನಮಗೆ ಉಪದೇಶಿಸುತ್ತಾರೆ, ಸಲಹೆ ಕೊಡುವುದಿಲ್ಲ. ಅಂದರೆ ನಿಮಗೆ ಬೇಕಿದ್ದರೆ ಮಾಡಿ, ಇಲ್ಲವಾದಲ್ಲಿ ಬಿಡಿ ಎನ್ನುವುದು ಅಲ್ಲ, ನೀವು ಮಾಡಲೇಬೇಕು. ಈಗ ನೀವು ಒಬ್ಬ ವ್ಯಕ್ತಿಯ ಬಳಿ ಉಪದೇಶವನ್ನು ಪಡೆಯುವುದಕ್ಕೆ ಹೋಗುತ್ತೀರಿ ಎಂದುಕೊಳ್ಳಿ. ನಿಮಗೆ ಅದರಿಂದ ಏನು ಅಪೇಕ್ಷೆ ಇರುತ್ತದೆ? ಅವರು ನಿಮ್ಮನ್ನು ಕೂರಿಸುತ್ತಾರೆ, ನೀರು ಕೊಡುತ್ತಾರೆ, ನಿಮ್ಮೊಂದಿಗೆ ಚೆನ್ನಾಗಿ ಮಾತನಾಡುತ್ತಾರೆ, ನಿಮ್ಮ ಸಮಸ್ಯೆಯನ್ನು ಕೇಳುತ್ತಾರೆ, ಅಯ್ಯೋ ಪಾಪ ಎನ್ನುತ್ತಾರೆ, ಇತ್ಯಾದಿ ಅಲ್ಲವೇ? ಅರ್ಜುನ ಕೃಷ್ಣನಿಗೆ ಶರಣಾಗತನಾದ ಕೂಡಲೇ ಕೃಷ್ಣ ಏನು ಮಾಡುತ್ತಾನೆ? ಅವನಿಗೆ ಬೈಯುವುದರೊಂದಿಗೆ ಕೃಷ್ಣ ತನ್ನ ಉಪದೇಶವನ್ನು ಪ್ರಾರಂಭ ಮಾಡುತ್ತಾನೆ. ಗುರುಗಳು ಎಂದರೆ ಹಗುರ ಅಲ್ಲ, ಗುರುಗಳು ಎಂದರೆ ಭಾರಿ. ಗುರುಗಳು ನಮಗೆ ಏನು ಬೇಕೋ ಅದನ್ನ ಹೇಳಿದರೆ ಅವರು ಅಧಿಕೃತ ಗುರುಗಳಲ್ಲ. ನಮ್ಮನ್ನ ತಿದ್ದುವುದು ಗುರುಗಳ ಕೆಲಸ. ಹಾಗಾಗಿ ನಮಗೆ ಇಷ್ಟ ಇಲ್ಲದಿರುವುದನ್ನ ಅಥವಾ ಕೆಲವೊಮ್ಮೆ ನಮಗೆ ಕಷ್ಟ ಆಗುವುದನ್ನು ಕೂಡ ಗುರುಗಳು ಹೇಳಬಹುದು. ಕೃಷ್ಣ ಈ ಕೆಳಗಿನ ಶ್ಲೋಕದೊಂದಿಗೆ ತನ್ನ ಉಪದೇಶವನ್ನ ಪ್ರಾರಂಭಿಸುತ್ತಾನೆ. ಈ ಶ್ಲೋಕದಲ್ಲಿ ಕೃಷ್ಣ ಬೈಯುತ್ತಿದ್ದಾನೆ. ದೊಡ್ಡ ಪಂಡಿತನಂತೆ ನೀನು ಮಾತನಾಡುತ್ತಿರುವೆ. ಆದರೆ ಪಂಡಿತರು ಎಂದರೆ ಯಾರ ಬಳಿ ಸರಿಯಾದ ಜ್ಞಾನ ಇದೆಯೋ ಅವರು. ಯಾವುದಕ್ಕೆ ಶೋಕಿಸುವುದಿಲ್ಲವೋ ಅದಕ್ಕಾಗಿ ನೀನು ಶೋಕಿಸುತ್ತಿರುವೆ. ಅರ್ಜುನ ಯಾವ ವಿಷಯಕ್ಕಾಗಿ ಶೋಕಿಸುತ್ತಿದ್ದ? ಸಂಬಂಧಿಕರನ್ನ, ಗುರುಗಳನ್ನ ಕೊಲ್ಲಬೇಕು ಎಂಬ ವಿಷಯಕ್ಕಾಗಿ ಅವನು ಶೋಕಿಸುತ್ತಿದ್ದ. ಆದರೆ ಕೃಷ್ಣ ಅದಕ್ಕಾಗಿ ಶೋಕಿಸಬಾರದು ಎನ್ನುತ್ತಿದ್ದಾನೆ. ಇದು ಭಗವದ್ಗೀತೆಯ ಮೊದಲನೇ ಪಾಠ. ಮೊದಲನೇ ಪಾಠ ಏನು? ನಾವು ಯಾರು ಎಂಬ ಜ್ಞಾನ. ಈಗ ನೀವು ಯಾರು ಎಂಬುದಾಗಿ ಯಾರಾದರೂ ಕೇಳಿದಾಗ ನೀವು ಸಾಮಾನ್ಯವಾಗಿ ಏನು ಹೇಳುತ್ತೀರಿ? ನಿಮ್ಮ ಹೆಸರು, ನಿಮ್ಮ ಊರು, ತಂದೆ ತಾಯಿಯ ಹೆಸರು, ಅಥವಾ ನಿಮ್ಮ ವೃತ್ತಿ ಏನು, ಎಲ್ಲಿ ಓದುತ್ತಿದ್ದೀರಿ, ಇತ್ಯಾದಿ ಇತ್ಯಾದಿ ಹೇಳುತ್ತೀರಿ. ಆದರೆ ಇದು ನಿಜವಾಗಿಯೂ ನೀವೇ? ನೀವು ಕನ್ನಡಿಯಲ್ಲಿ ಯಾರನ್ನು ನೋಡುತ್ತೀರಿ?
ನಿಮ್ಮ ದೇಹವನ್ನು ನೋಡುತ್ತೀರಿ. ಕನ್ನಡದಲ್ಲಿ, ಇಂಗ್ಲಿಶಿನಲ್ಲಿ ಅಥವಾ ಬೇರೆ ಯಾವುದೇ ಭಾಷೆಯಲ್ಲಿ ತೆಗೆದುಕೊಳ್ಳಿ. ನೀವು ಸಾಮಾನ್ಯವಾಗಿ ನನ್ನ ದೇಹ, ನನ್ನ ಕೈ ಎನ್ನುತ್ತೀರಿ. ನಾನು ದೇಹ ಎಂದು ನೀವು ಎಂದು ಹೇಳುವುದಿಲ್ಲ. ಈ ನನ್ನ ಎಂದರೆ ಯಾರದು? ಹಾಗಾಗಿ ಕೃಷ್ಣ ಅರ್ಜುನನನ್ನ ಬೈಯುತ್ತಿದ್ದಾನೆ. ನೀನು ಯಾರು ಎಂಬುದಕ್ಕೆ ನನಗೆ ತಿಳಿದಿಲ್ಲ. ಅರ್ಜುನ ಯೋಚಿಸುತ್ತಿದ್ದಾನೆ. ನಾನು ಅವರನ್ನ ಕೊಲ್ಲುತ್ತೇನೆ, ಆ ಬಳಿಕ ಅವರ ಕೆಲಸ ಮುಗಿಯಿತು ಎಂಬುದಾಗಿ. ಆದರೆ ಕೃಷ್ಣ, ಇಲ್ಲ, ಅವರ ಕೆಲಸ ಮುಗಿಯುವುದಿಲ್ಲ, ಕೆಲಸ ಮುಂದುವರಿಯುತ್ತದೆ. ಕೇವಲ ಈ ದೇಹದ ಕೆಲಸ ಮುಗಿಯುತ್ತದೆ. ದೇಹಕ್ಕೆ ಜನ್ಮವಿದೆ, ಮರಣ ಇದೆ ಎನ್ನುತ್ತಾನೆ. ನಮಗೆ ಯಾರಿಗೂ ಮರಣ ತಪ್ಪಿದ್ದಲ್ಲ ಅಲ್ಲವೇ? ಇಲ್ಲ, ಅಂದರೆ ನಾವು ದೇಹ ಅಲ್ಲ, ದೇಹಕ್ಕೆ ಮರಣವಿದೆ, ನಮಗಲ್ಲ. ಇದು ಭಗವದ್ಗೀತೆಯ ಮೊದಲ ಜ್ಞಾನ. ನಾವೆಲ್ಲ ಸನಾತನರು. ಈ ದೇಹ ಅಂತ್ಯವಾದ ಬಳಿಕ ನಮ್ಮ ಅಸ್ತಿತ್ವ ಮುಂದುವರಿಯುತ್ತದೆ. ಹಾಗಾಗಿ ಕೃಷ್ಣ ಹೇಳುತ್ತಾನೆ, ತತ್ವ ಏವಾಹಂ ಜಾತು ನಾಸಂ ನತ್ವಂ ನೇನೆ ಜನಾಧಿಪ ನ ಚೈವ ನ ಭವಿಷ್ಯಾಂ ಸರ್ವೇ ವಯಂ ಅಥಂ ಪರಂ. ನ ತು ಏವ ಅಹಂ, ನೀನು, ನಾನು ಅಥವಾ ಇಲ್ಲಿ ನೆರೆದಿರುವ ಯೋಧರು, ನಾವೆಲ್ಲರೂ ಈ ಹಿಂದೆ ಅಸ್ತಿತ್ವದಲ್ಲಿ ಇದ್ದೆವು, ಇಂದು ಇದ್ದೇವೆ, ಭವಿಷ್ಯದಲ್ಲೂ ಇರುತ್ತೇವೆ. ಎಂದರೆ ನಾವು ಶಾಶ್ವತ. ನಮಗೆ ಜನ್ಮ ಇಲ್ಲ, ನಾವು ಯಾವತ್ತೂ ಸಾಯುವುದಿಲ್ಲ. ಆದರೆ ಪಡೆದುಕೊಂಡಿರುವ ದೇಹಕ್ಕೆ ಡೇಟ್ ಆಫ್ ಬರ್ತ್ ಮತ್ತು ಡೇಟ್ ಆಫ್ ಡೆತ್ ಇರುತ್ತದೆ. ಯಾವುದಕ್ಕೆ? ದೇಹಕ್ಕೆ. ಆದರೆ ನಾವು ಈ ದೇಹ ಅಲ್ಲ. ಮತ್ತೆ ನಾವು ಯಾರು? ನಾವು ಈ ದೇಹದಲ್ಲಿ ವಾಸ ಮಾಡುತ್ತಿರುವವರು. ಭಗವದ್ಗೀತೆಯಲ್ಲಿ ಕೃಷ್ಣ ನಮ್ಮನ್ನು ದೇಹಿ ಎಂದರೆ ಈ ದೇಹದಲ್ಲಿ ಇರುವವನು ಎನ್ನುತ್ತಾನೆ. ಯಾರೋ ಮೃತರಾಗಿದ್ದಾರೆ ಎಂದುಕೊಳ್ಳೋಣ. ಅವರನ್ನ ಕೆಳಗಡೆ ನೆಲದ ಮೇಲೆ ಮಲಗಿಸಿದ್ದಾರೆ. ನೀವು ಯಾವುದೋ ಭಾಷೆಯನ್ನ ತೆಗೆದುಕೊಳ್ಳಿ. ಸಾಮಾನ್ಯವಾಗಿ ಎಲ್ಲರೂ ಅವರು ಹೊರಟು ಹೋದರು ಎನ್ನುತ್ತಾರೆ. ಯಾರಪ್ಪ ಹೋಗಿದ್ದು? ನಾವು ಜೀವನವಿಡೀ ನೋಡಿರುವ ವ್ಯಕ್ತಿಯಲ್ಲವೇ ಅಲ್ಲಿ ಮಲಗಿದ್ದಾರೆ. ಹೋಗಿದ್ದು ಯಾರು? ಆತ್ಮ. ನಾವು ಆತ್ಮ, ನಾವು ದೇಹ ಅಲ್ಲ. ಇವತ್ತು ನೀವೆಲ್ಲ ಪಾರ್ಟಿ ಮಾಡಬೇಕು. ಏಕೆ? ಏಕೆಂದರೆ ನಿಮಗೆ ಯಾರಿಗೂ ಮರಣವೇ ಇಲ್ಲ. ಹೌದು, ನಾನು ಈ ಜ್ಞಾನವನ್ನ ಮೊದಲು ಬಾರಿಗೆ ಕೇಳಿದಾಗ ಬಹಳ ಸಂತೋಷವನ್ನ ಅನುಭವಿಸಿದೆ. ನಮಗೆ ಮರಣ ಇಲ್ಲ. ಯೋಚನೆ ಮಾಡಿ, ನಮಗೆ ಮರಣ ಇಲ್ಲ, ನಾವು ಸಾಯುವುದಿಲ್ಲ. ನಾನು ಈ ದೇಹ ಅಲ್ಲ, ನಾನು ಆತ್ಮ, ನನಗೆ ಜನ್ಮ ಇಲ್ಲ, ನನಗೆ ಮರಣ ಇಲ್ಲ, ನಾನು ಸನಾತನ. ಆತ್ಮವನ್ನ ಕತ್ತರಿಸಲಾಗದು, ಸುಡಲಾಗದು, ನೀರಿನಿಂದ ಒದ್ದೆ ಮಾಡಲಾಗದು, ಒಣಗಿಸಲಾಗದು ಇತ್ಯಾದಿ. ಏಕೆಂದರೆ ನೀರಿನಿಂದ ಒದ್ದೆ ಮಾಡುವುದು, ಸುಡುವುದು ಇತ್ಯಾದಿ ಒಂದು ಭೌತಿಕ ವಸ್ತುವಿಗೆ ಅಥವಾ ಜಡ ವಸ್ತುವಿಗೆ ಆಗುವಂತ ವಿಷಯಗಳು. ಆದರೆ ಆತ್ಮಕ್ಕೆ ಇವು ಯಾವುದೂ ಇಲ್ಲ, ಏಕೆಂದರೆ ಇದು ಭೌತಿಕ ವಸ್ತು ಅಲ್ಲ. ನೀನು ಬಾಣವನ್ನ ಪ್ರಯೋಗಿಸಿದಾಗ ನಿನ್ನ ಗುರುಗಳು, ಸಂಬಂಧಿಕರು ಸಾಯುತ್ತಾರೆ ಎಂಬುದಾಗಿ ನೀನು ಯೋಚಿಸುತ್ತಿರುವೆ. ಆದರೆ ಈ ಬಾಣವು ಆತ್ಮವನ್ನ ಸ್ಪರ್ಶಿಸುವುದೇ ಇಲ್ಲ. ಬಾಣವು ಕೇವಲ ದೇಹವನ್ನ ಸ್ಪರ್ಶಿಸುತ್ತದೆ ಅಷ್ಟೇ. ಆತ್ಮವು ಸನಾತನ, ದೇಹಕ್ಕೆ ಜನ್ಮ ಇಲ್ಲ, ಮರಣ ಇಲ್ಲ ಎಂಬುದಾಗಿ ಕೃಷ್ಣ ಅರ್ಜುನನಿಗೆ ಹೇಳುತ್ತಾನೆ. ಈ ಪುಸ್ತಕದ ಮುಂದಿನ ಭಾಗವನ್ನ ಮುಂದಿನ ಸಂಚಿಕೆಯಲ್ಲಿ ತಿಳಿಯೋಣ. ಧನ್ಯವಾದಗಳು.